ಪತ್ರಿಕಾಗೋಷ್ಠಿಯ ಉದ್ದೇಶ ಏನಂತಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927 ಮಾರ್ಚ್ 20ರಂದು ಮಹಾರಾಷ್ಟ್ರದ ರಾಯಗಢ ಜಿಲ್ಲೆಯ ಮಹಾಡ್ ಅಂತಕ್ಕಂಥ ಗ್ರಾಮದ ಚೌದಾರ ಕೆರೆ ನೀರನ್ನು ಮುಟ್ಟುವ ಕಾರ್ಯಕ್ರಮ ಮತ್ತು ಒಂದು ವರ್ಷ ನೀರನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಕುಡಿಯುವ ಮುಖಾಂತರ ಎಲ್ಲ ದಲಿತರಿಗೆ ಮತ್ತು ಶೋಷಿತ ಜನಾಂಗದವರಿಗೆ ನೀರು ಮುಟ್ಟುವಂಥ ಹಕ್ಕನ್ನು ಪ್ರತಿಪಾದಿಸಿರುವಂಥ ಒಂದು ದಿನದ ಅಂಗವಾಗಿ ಇವತ್ತು ನಾವು ಶೋಷಿತರ ಸಂಘರ್ಷದ ದಿನಾಚರಣೆಗಳಿಂದ ಬೆಳಗಾವಿಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಉದ್ಯಾನವನದಲ್ಲಿ ಇದೇ 20ನೇ ತಾರೀಕು ದೊಡ್ಡ ಪ್ರಮಾಣದಲ್ಲಿ ಅಂದರೆ 1000 ಜನಸಂಖ್ಯೆಯನ್ನು ಕೂಡಿಸಿ ಎಲ್ಲ ತಾಲೂಕಿನಿಂದ ಬರ್ತಕ್ಕಂಥ ಕಾರ್ಯಕರ್ತರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೋಸ್ಕರ ನಾವು ಪತ್ರಿಕಾ ಗೋಷ್ಠಿಯನ್ನು ಕರೆದಿದ್ದೀವಿ. ಇದಕ್ಕೆ ನಮ್ಮ ರಾಜ್ಯ ಖಜಾಂಚಿಗಳು ಆಗಿರ್ತಕ್ಕಂಥ ಸಿದ್ದಪ್ಪ ಕಾಂಬ್ಳೆ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಮಾಂತೇಶ್ ತಳವಾರ್ ಅವರ ನೇತೃತ್ವದಲ್ಲಿ ನಮ್ಮ ದಲಿತ ಮುಖಂಡರಾದಂಥ ಮಲ್ಲೇಶನಾಥ್ ಚೌಲೆ ಅವರು ಮತ್ತು ನಮ್ಮ ಜಿಲ್ಲೆಯ ಅನೇಕ ಮುಖಂಡರುಗಳು ಸೇರಿಕೊಂಡ ಸಂತೋಷ್ ಕಾಂಬ್ಳೆ ಅವರು ಮತ್ತು ಇನ್ನೂ ಅನೇಕ ಮುಖಂಡರುಗಳು ಬರಬೇಕಾಗಿತ್ತು, ಇನ್ನೂ ಬರ್ತಾ ಇದ್ದಾರೆ. ಆದರೂ ಕೂಡ ಎಲ್ಲರ ಪರವಾಗಿ ನಾವು ಸ್ವಾಗತವನ್ನು ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿಗೋಸ್ಕರ ನಾವು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ. ಆ ಕಾರಣ ಆಗಿರ್ತಕ್ಕಂಥ ಮೂಲ ಕಾರಣ ಏನಂತಂತಂದರೆ, ಮೊನ್ನೆ ದಿವಸ ಹೋಳಿ ಹಬ್ಬದ ದಿವಸ ಈ ಒಂದು ವಡ್ಡರ್ ಕಾಲನಿಯಲ್ಲಿರ್ತಕ್ಕಂಥ ಹುಡುಗರು ಮತ್ತು ಕಾಂಬ್ಳೆ ಕಮ್ಯುನಿಟಿ ಇರ್ತಕ್ಕಂಥ ಹುಡುಗರು ಡಿಜೆ ಹಾಕ್ಕೊಂಡು ಸೆಲೆಬ್ರೇಟ್ ಮಾಡ್ತಾಯಿದ್ರು ಹೋಳಿಯನ್ನು. ಆ ಸಂದರ್ಭದಲ್ಲಿ ಒಬ್ಬ ಹುಡುಗ ವಿಕಾಸ್ ವಡ್ಡರ್ ಅನ್ನೋಂಥವನು ಒಂದು ವಾಟ್ಸಪ್ ಸ್ಟೇಟಸ್ ಹಾಕಿದ್ದ. ಅದರಲ್ಲಿ ಮೈ ಕಾಲನಿ ಅಂತ ಹೇಳಿ ಹೀಗೆ ಥಮ್ಸಪ್ ಕೊಟ್ಟು, ಇನ್ನೊಂದು ಭೀಮ್ ನಗರ ಅಂತ ಹೇಳ್ಬಿಟ್ಟು ಥಮ್ಸ್ ಡೌನ್ ಮಾಡಿರ್ತಕ್ಕಂಥದ್ದು ಒಂದು ಸ್ಟೇಟಸ್ ಹಾಕಿದ್ದ. ಈ ಬಗ್ಗೆ ಆ ಹುಡುಗರ ನಡುವೆ ಒಂದು ವಾಗ್ವಾದ ಆಗಿತ್ತು. ಇದರ ಮುಂದುವರೆದ ಭಾಗವಾಗಿ ನಿನ್ನೆ ದಿವಸ ಒಂದು ಚಿಕ್ಕ ಅಂಗಡಿಯಲ್ಲಿ ಪ್ರವೀಣ್ ವಡ್ಡರ್ ಅನ್ನೋಂಥ ಯುವಕ ಮತ್ತು ದಯಾನಂದ್ ಕಾಂಬ್ಳೆ ಅನ್ನೋಂಥ ಯುವಕರ ನಡುವೆ ಕೂಡ ಇದೇ ವಿಚಾರವಾಗಿ ಮತ್ತೆ ಗಲಾಟೆ ಆಗುತ್ತೆ. ಆ ಸಂದರ್ಭದಲ್ಲಿ ಈ ನಡುವೆ ಒಬ್ಬ ವ್ಯಕ್ತಿ ಅಜಿತ್ ಅನ್ನೋಂಥವನು ಹೋಗ್ಬಿಟ್ಟು, ಇಲ್ಲ ನಿಮ್ಮ ಮಗ ಈ ರೀತಿ ಹಾಕಿರೋದು ತಪ್ಪು, ಇದಕ್ಕೆ ಕ್ಷಮೆ ಯಾಚಿಸಿ ಅಂತ ಹೇಳ್ಬಿಟ್ಟು ಅವನು ಆ ಹುಡುಗನ ತಂದೆ ಕಡೆಯಿಂದ ಕ್ಷಮೆ ಕೂಡ ಯಾಚಿಸಿರ್ತಾರೆ. ಇಲ್ಲ ಆ ಹುಡುಗನೇ ಮಾಡಬೇಕು ಅನ್ನೋಂಥದ್ದು ಮತ್ತೆ ಪರಿಸ್ಥಿತಿ ವಾಗ್ವಾದಕ್ಕೆ ತಿರುಗಿ ವಿಕೋಪಕ್ಕೆ ಹೋಗಿ ಈ ದಯಾನಂದ್ ಕಾಂಬ್ಳೆ ಅನ್ನೋನು ನಮ್ಮ ಜಾತಿ ಮೇಲೆ ಇವರು ಬೈತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತನ್ನ ಕಾಲೋನಿಯಲ್ಲಿರ್ತಕ್ಕಂಥ ಜನನ